ಒಂದು ಸೊಬಗಿನ ಹಳ್ಳಿ, ಹಸಿರು ಹೊಲಗಳು, ತಾಜಾ ಗಾಳಿ, ಪಕ್ಷಿಗಳ ಕೂಗು. ಆ ಹಳ್ಳಿಯ ಹೆಸರು ಶಾಂತಿಪುರ. ಆ ಹಳ್ಳಿಯಲ್ಲಿ ಗೋಪಾಲ ಎನ್ನುವ ಒಬ್ಬ ರೈತ ಇದ್ದ. ಅವನಿಗೆ ಒಂದು ಬಿಳಿ ಬಣ್ಣದ ಮೃದುವಾದ ಕಣ್ಣುಗಳ ಹಸು ಇತ್ತು. ಅದರ ಹೆಸರು ಗೌರಿ. ಗೌರಿ ತುಂಬಾ ಶಾಂತ ಸ್ವಭಾವದ ಹಸು. ಹಳ್ಳಿಯ ಮಕ್ಕಳು ಅದನ್ನು ತುಂಬಾ ಇಷ್ಟಪಡುವರು. ಪ್ರತಿದಿನ ಬೆಳಗ್ಗೆ ಗೋಪಾಲ ಗೌರಿಯನ್ನು ಹೊಲದ ಬಳಿಯ ಮೇಯಲು ಕರೆದೊಯ್ಯುತ್ತಿದ್ದ. ಶಾಂತಿಪುರ ಹಳ್ಳಿಯ ಪಕ್ಕದಲ್ಲೇ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡಿನಲ್ಲಿ ಸಿಂಹ, ಹುಲಿ, ಜಿಂಕೆ, ಕರಡಿ, ಮೊಲ ಹೀಗೆ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು. ಆ ಕಾಡಿನ ರಾಜನಂತೆ ಹೆಮ್ಮೆಯಿಂದ ಸಂಚರಿಸುತ್ತಿದ್ದ ಹುಲಿಯ ಹೆಸರು ವೀರ. ವೀರ ಒಂದು ಬಲಿಷ್ಠ, ವೇಗವಾದ ಹುಲಿ. ಆದರೆ ಅವನ ಹೃದಯದಲ್ಲಿ ಒಂದು ಖಾಲಿತನ ಇತ್ತು. ಅವನಿಗೆ ಸ್ನೇಹಿತರಿರಲಿಲ್ಲ. ಅವನು ಯಾವಾಗಲೂ ಒಂಟಿಯಾಗಿಯೇ ಕಾಡಿನಲ್ಲಿ ಅಲೆದಾಡುತ್ತಿದ್ದ. ಒಂದು ದಿನ ಬೆಳಗ್ಗೆ ಗೋಪಾಲ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾಗ ಗೌರಿ ಒಂಟಿಯಾಗಿಯೇ ಸ್ವಲ್ಪ ದೂರದ ಹುಲ್ಲಿನ ಕಡೆ ನಡೆದು ಹೋಯಿತು. ಅದು ಅರಿಯದೆ ಕಾಡಿನ ಗಡಿಯವರೆಗೆ ತಲುಪಿತು. ಅಲ್ಲಿ ಹಸಿರು ಹುಲ್ಲು ತುಂಬಾ ರುಚಿಯಾಗಿತ್ತು. ಗೌರಿ ನಿಧಾನವಾಗಿ ಮೇಯುತ್ತಾ ಮುಂದೆ ಸಾಗಿತು. ಆ ಸಮಯದಲ್ಲಿ ವೀರಹುಲಿ ಅಲ್ಲಿ ಸುತ್ತಾಡುತ್ತಿದ್ದ. ಅವನು ಹಲವು ದಿನಗಳಿಂದ ಸರಿಯಾಗಿ ಆಹಾರ ಸಿಗದೆ ಹಸಿವಿನಿಂದ ಬಳಲುತ್ತಿದ್ದ. ಹಠಾತ್ ಅವನ ಕಣ್ಣು ಮುಂದೆ ಒಂದು ಬಿಳಿ ಹಸು ಕಾಣಿಸಿತು. ಇದು ನನಗೆ ಸಿಕ್ಕ ದೊಡ್ಡ ಆಹಾರ ಎಂದು ಅವನು ಯೋಚಿಸಿದ. ನಿಧಾನವಾಗಿ, ಮೌನವಾಗಿ ಅವನು ಗೌರಿಯ ಕಡೆ ನಡೆದು ಬಂದ. ಗೌರಿ ತನ್ನ ಹಿಂದೆ ಏನೋ ಚಲನವಲನ ಕೇಳಿತು. ಅದು ತಿರುಗಿ ನೋಡಿದಾಗ ದೊಡ್ಡ ಹುಲಿ ತನ್ನತ್ತ ಬರುತ್ತಿರುವುದನ್ನು ಕಂಡಿತು. ಅದರ ಹೃದಯ ಜೋರಾಗಿ ತಡಕಾಡಿತು. ಆದರೆ ಗೌರಿ ಓಡಲಿಲ್ಲ. ಅದು ಶಾಂತವಾಗಿ ನಿಂತಿತು. ನೀನು ಇಲ್ಲಿ ಏಕೆ ಬಂದಿದ್ದೀಯಾ ಎಂದು ವೀರ ಗರ್ಜಿಸಿದ. ಗೌರಿ ಮೃದುವಾಗಿ ಹೇಳಿತು, ನಾನು ಹಳ್ಳಿಯ ಹಸು. ಅರಿಯದೆ ಇಲ್ಲಿ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಬಿಡು. ನನ್ನ ಮಾಲೀಕ ಗೋಪಾಲ ನನ್ನನ್ನು ಕಾಯುತ್ತಿದ್ದಾನೆ. ವೀರ ನಕ್ಕ, ನಾನು ಹಸಿವಿನಿಂದ ಬಳಲುತ್ತಿದ್ದೇನೆ. ನಾನು ನಿನ್ನನ್ನು ಬಿಡುವುದೇ? ಗೌರಿ ಕ್ಷಣಕಾಲ ಯೋಚಿಸಿ ಹೇಳಿತು, ನನಗೆ ಒಂದು ವಿನಂತಿ ಇದೆ. ನನ್ನ ಮನೆಯಲ್ಲಿರುವ ಕರು ನನ್ನನ್ನು ಕಾಯುತ್ತಿದೆ. ಅದಕ್ಕೆ ಹಾಲು ಕುಡಿಸಿ ಅದನ್ನು ಕೊನೆಯದಾಗಿ ನೋಡಿಕೊಂಡು ಮತ್ತೆ ನಿನ್ನ ಬಳಿ ಬರುತ್ತೇನೆ. ನಾನು ಸುಳ್ಳು ಹೇಳುವುದಿಲ್ಲ. ಹುಲಿ ಅಚ್ಚರಿಗೊಂಡಿತು. ಹಸು ನಿಜವಾಗಿ ಮರಳಿ ಬರುತ್ತದೆನಾ ಎಂದು ಅವನು ಅನುಮಾನಪಟ್ಟ. ಆದರೆ ಗೌರಿಯ ಕಣ್ಣುಗಳಲ್ಲಿ ಪ್ರಾಮಾಣಿಕತೆ ಕಾಣಿಸಿತು. ವೀರನ ಹೃದಯದಲ್ಲಿ ಒಂದು ವಿಚಿತ್ರ ಭಾವನೆ ಮೂಡಿತು. ಸರಿ ಎಂದನು ವೀರ. ಸೂರ್ಯಾಸ್ತವಾಗುವಷ್ಟರಲ್ಲಿ ಮರಳಿ ಬಾ. ಇಲ್ಲದಿದ್ದರೆ ನಾನು ನಿನ್ನ ಹಳ್ಳಿಗೆ ಬಂದು ಎಲ್ಲರನ್ನೂ ಹೆದರಿಸುತ್ತೇನೆ. ಗೌರಿ ತಲೆಬಾಗಿಸಿ ವೇಗವಾಗಿ ಹಳ್ಳಿಯ ಕಡೆ ಓಡಿತು. ಹಳ್ಳಿಗೆ ತಲುಪಿದಾಗ ಗೋಪಾಲ ಆತಂಕದಿಂದ ಹುಡುಕುತ್ತಿದ್ದ. ಗೌರಿ, ನೀನು ಎಲ್ಲಿಗೆ ಹೋಗಿದ್ದೆ ಎಂದು ಕೇಳಿದ. ಗೌರಿ ತನ್ನ ಕರುವಿಗೆ ಹಾಲು ಕುಡಿಸಿತು. ನಂತರ ಗೋಪಾಲನನ್ನು ಸುತ್ತಿಕೊಂಡು ಮೃದುವಾಗಿ ನಿಂತಿತು. ಗೋಪಾಲನಿಗೆ ಏನೋ ಅಸಾಮಾನ್ಯ ಅನಿಸಿತು. ಆದರೆ ಗೌರಿ ಕಾಡಿನ ಕಡೆ ಮತ್ತೆ ನಡೆಯಲು ಆರಂಭಿಸಿತು. ಹಳ್ಳಿಯವರು ಆಶ್ಚರ್ಯಪಟ್ಟರು. ಹಸು ಕಾಡಿನ ಕಡೆ ಏಕೆ ಹೋಗುತ್ತಿದೆ ಎಂದು ಅವರು ಯೋಚಿಸಿದರು. ಗೋಪಾಲ ಅದನ್ನು ತಡೆಯಲು ಯತ್ನಿಸಿದರೂ ಗೌರಿ ಹಿಂದಿರುಗಲಿಲ್ಲ. ಸೂರ್ಯಾಸ್ತದ ಹೊತ್ತಿಗೆ ಗೌರಿ ಮತ್ತೆ ಕಾಡಿನ ಗಡಿಗೆ ತಲುಪಿತು. ವೀರ ಅಲ್ಲಿ ಕಾಯುತ್ತಿದ್ದ. ನೀನು ನಿಜವಾಗಿಯೂ ಮರಳಿ ಬಂದೆಯಾ ಎಂದು ಅವನು ಆಶ್ಚರ್ಯದಿಂದ ಕೇಳಿದ. ನಾನು ಮಾತು ಕೊಟ್ಟಿದ್ದೆ ಎಂದಿತು ಗೌರಿ ಶಾಂತವಾಗಿ. ವೀರನ ಹೃದಯ ಕದಡಿತು. ಅವನು ಇಷ್ಟು ಪ್ರಾಮಾಣಿಕ ಪ್ರಾಣಿಯನ್ನು ಕಂಡಿರಲಿಲ್ಲ. ನೀನು ಓಡಿ ಹೋಗಬಹುದಾಗಿತ್ತು. ಏಕೆ ಬಂದೆ? ನಾನು ಸುಳ್ಳು ಹೇಳುವುದಿಲ್ಲ. ನಿನ್ನ ಮೇಲೆ ನನಗೆ ಭಯವಿದ್ದರೂ ನನ್ನ ಮಾತು ತಪ್ಪಿಸುವುದಿಲ್ಲ ಎಂದಿತು ಗೌರಿ. ಆ ಕ್ಷಣದಲ್ಲಿ ವೀರನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅವನು ತನ್ನ ಬಾಲ್ಯವನ್ನು ನೆನೆದ. ತನ್ನ ತಾಯಿಯ ಪ್ರೀತಿಯನ್ನು ನೆನೆದ. ನಾನು ನಿನ್ನನ್ನು ತಿನ್ನಲಾರೆ ಎಂದನು. ನಿನ್ನ ಪ್ರಾಮಾಣಿಕತೆ ನನ್ನ ಹೃದಯವನ್ನು ಗೆದ್ದಿದೆ. ಅವನು ಗೌರಿಯನ್ನು ಬಿಡಿದ. ನೀನು ಹೋಗು. ಇನ್ನು ಮುಂದೆ ನಿನ್ನ ಹಳ್ಳಿಯ ಕಡೆ ನಾನು ಬರುವುದಿಲ್ಲ. ಗೌರಿ ಸಂತೋಷದಿಂದ ಹಳ್ಳಿಗೆ ಮರಳಿತು. ಹಳ್ಳಿಯವರು ಅದನ್ನು ನೋಡಿ ಹರ್ಷಪಟ್ಟರು. ಗೋಪಾಲ ಗೌರಿಯನ್ನು ಅಪ್ಪಿಕೊಂಡ.